100% ಗೆಲ್ಲಬೇಕಾದ ಪಂದ್ಯ ಸೋತ ಲಕ್ನೋ ಸೋಲಿಗೆ ಕಾರಣ ರಿಷಬ್ ಪಂತ್ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಕೊನೆಯ 6 ಬಾಲ್ಗೆ ಬೇಕಿತ್ತು 6 ರನ್, 1 ವಿಕೆಟ್ ಪಡೆದ್ರೆ ಸಾಕು ಲಕ್ನೋ ಗೆಲ್ಬೋದಾಗಿತ್ತು. ಆದರೆ ಫಸ್ಟ್ ಬಾಲ್ ಸ್ಟಂಪ್ಔಟ್ನ ಮಿಸ್ ಮಾಡ್ತಾರೆ, ಸೆಕೆಂಡ್ ಸಿಂಗಲ್ ತಗೋತಾರೆ, 4 ಬಾಲ್ಗೆ 5 ರನ್ನು 6 ಹೊಡೆದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಸೂಪರ್ ಆಗಿತ್ತು ಗುರು ಮ್ಯಾಚು. ನಿಕೋಲಸ್ ಪುರಾನ್ 75, ಮಿಚೆಲ್ ಮಾರ್ಷ್ 72, ಡೇವಿಡ್ ಮಿಲ್ಲರ್ 27. ಆರ್ಭಟ ನಿಕೋಲಸ್ ಪುರಾನ್ ಅಂತೂ ಸೈಕ್ ಆಗಿತ್ತು, ಮಿಚೆಲ್ ಮಾರ್ಷ್ ಕೂಡ ಬೆಂಕಿಯಾಗಿ ಆಡಿದ್ರು. ಸೂಪರ್ ಜಯಂಟ್ಸ್. ಲಕ್ನೋ ಹೊಡೆದಿದ್ದು 209, 210 ಟಾರ್ಗೆಟು. ಡೆಲ್ಲಿ ಉತ್ತರವಾಗಿ ಎಲ್ಲರೂ ಕೂಡ ಔಟ್ ಆಗ್ತಾರೆ. ಕೊನೆಯಲ್ಲಿ ಬಂದಂಥ ಸೂಪರ್ ಆದಂಥ ಆಟ ಅಶುತೋಷ್ ಶರ್ಮಾ ಅವರ ಬ್ಯಾಟಿಂದ ಬಂದಿದೆ. 31 ಬಾಲ್ಗೆ 66. ಪಂದ್ಯ ಬದಲಿಸಿದ್ದು ಇದೇ ಇನ್ನಿಂಗ್ಸು. ಶಾರ್ದುಲ್ ಠಾಕೂರ್ ಪವರ್ ಪ್ಲೇಯಲ್ಲಿ ಬ್ರೇಕ್ರು ಚೆನ್ನಾಗಿ ಕೊಡ್ತಾರೆ, ಸಿದ್ಧಾರ್ಥ್ ಚೆನ್ನಾಗಿ ಮಾಡ್ತಾರೆ, ದಿಗ್ವಿಜಯ್ ಸಿಂಗು ಕೂಡ ಚೆನ್ನಾಗಿ ಮಾಡ್ತಾರೆ. ಗೆದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಕೊನೆಯಲ್ಲಿ ಡೆಲ್ಲಿ ಗೆಲ್ಲುತ್ತೆ, ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೋಲುತ್ತೆ. ಸೋಲಿಗೆ ಕಾರಣ ಯಾರು ಗೊತ್ತಾ? ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರಮುಖ ಆಟಗಾರರು ಸೂಪರ್ ಆಗಿ ಆಡಿದ್ರು. ಕೊನೆಯಲ್ಲಿ ಬಂದಂಥ ಆಟಗಾರರು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಲಕ್ನೋ ಸೋಲಿಗೆ ಕಾರಣ ರಿಷಬ್ ಪಂತ್ ಅವರೇ ಒಪ್ಕೋತಾರೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದು ಡೆಲ್ಲಿ ಹಾಗೂ ಲಕ್ನೋ ಹೈಲೈಟ್ಸು. ಡೆಲ್ಲಿಗೆ ದೊಡ್ಡ ಜಯ.